ನಮಸ್ಕಾರ. ಇವತ್ತಿನ ಟಾಪಿಕ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಐ ಹ್ಯಾಡ್ ಆ್ಯಂಡ್ ಏನೇನೆಲ್ಲ ಟ್ರೀಟ್ಮೆಂಟ್ ನಾನು ತೊಗೊಂಡೆ ಅಂತ. ಅಂದರೆ ನನಗೆ ಮಗು ಆಗಿದ್ದು 8 ವರ್ಷ ಆದಮೇಲೆ. ಸೊ ಈ 8 ವರ್ಷದಲ್ಲಿ ನನಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಯಿತು, ಯಾವ ಎಲ್ಲ ಟ್ರೀಟ್ಮೆಂಟ್ಸ್ನ ನಾನು ತೊಗೊಂಡೆ ಅಂತ. ಓಕೆ, ನಾನು ಯಾವ ಟ್ರೀಟ್ಮೆಂಟನ್ನು ಬಿಟ್ಟಿಲ್ಲ. ಆಲ್ಮೋಸ್ಟ್ ಎಲ್ಲ ಥರದ ಮೆಡಿಸಿನ್ಸ್ನು ನಾನು ತೊಗೊಂಡಿದ್ದೀನಿ. ಓಕೆ, ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನು ಡಾಕ್ಟರ್ಸ್ ಹೇಳಿದ್ದಾರೆ ಎಲ್ಲನೂ ತೊಗೊಂಡಿದ್ದೀನಿ. ಯಾವ್ಯಾವ ಹಂತದಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಆಯಿತು, ಅದಕ್ಕೆ ತಕ್ಕನಾಗಿ ಏನೇನೆಲ್ಲ ಟ್ರೀಟ್ಮೆಂಟ್ನ ನಾನು ತೊಗೊಂಡಿದ್ದೀನಿ. ಲಾಸ್ಟಿಗೆ ಹೇಗೆ ಕನ್ಸೀವ್ ಆದಮೇಲೆ ಪ್ರೆಗ್ನೆಂಟ್ ಇದ್ದಾಗ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಯಿತು, ಡೆಲಿವರಿ ಆದಮೇಲೆ ಏನೇನೆಲ್ಲ ಕಾಂಪ್ಲಿಕೇಶನ್ಸ್ ಆಯಿತು, ಅದೇ ಇವತ್ತಿನ ವೀಡಿಯೋ. ಆ್ಯಂಡ್ ಕಾಂಪ್ಲಿಕೇಶನ್ಸಿಗೆ ಏನೇನೆಲ್ಲ ಮಾಡಿದೆ ಅನ್ನೋದೇ ಇವತ್ತಿನ ವೀಡಿಯೋ. ಓಕೆ, ಮತ್ತೆ ನೋಡೋಣ ಬನ್ನಿ. ಸೊ ಫಸ್ಟು PCOD ಆ್ಯಂಡ್ ಇನ್ಫರ್ಟಿಲಿಟಿ ಇದ್ದಿದ್ದು 8 ವರ್ಷ. ನಾನು ಒಟ್ಟು ಮೇಜರ್ ಆದಾಗಿಂದಾಗೆ ನನಗೆ PCOD ಇದೆ. ಸೊ ಅದು ಹೇಗೆ ಅಂತಂತಂದರೆ, ಇನ್ನೊಂದು ಸ್ವಲ್ಪ ವರ್ಷ ಹೋಗಾದ್ಮೇಲೆ ಸರಿ ಹೋಗುತ್ತೆ, ಮದುವೆ ಆದಮೇಲೆ ಸರಿ ಹೋಗುತ್ತೆ, ಮಗು ಆದಮೇಲೆ ಸರಿ ಹೋಗುತ್ತೆ. ನನಗೆ ಯಾವಾಗ ಸರಿಯಾಗಿಲ್ಲ, ಆಯಿತಾ. ಮಗಳೂ ಹುಟ್ಟಿದ್ಲು, ಆದರೆ ಆ ಪ್ರಾಬ್ಲಮ್ ಸರಿ ಹೋಗಿಲ್ಲ. ಸೊ ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ ಆಗುತ್ತೆ, ಬೇಗ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಡಾಕ್ಟರ್ಸ್ನ ಮೀಟ್ ಮಾಡಿ ಏನು ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳಿ. ಓಕೆ, ಆ್ಯಂಡ್ ನನಗೆ PCOD ಆ್ಯಂಡ್ ಇನ್ಫರ್ಟಿಲಿಟಿ ಲಾಂಗ್ 8 ಇಯರ್ಸ್ವರೆಗೂ ಇದ್ದಿದ್ದು. ಈ 8 ಇಯರ್ಸ್ PCOD ಇನ್ಫರ್ಟಿಲಿಟಿನಲ್ಲಿ ಏನೇನೆಲ್ಲ ಇತ್ತು ಅಂತಂತಂದರೆ, ಫಸ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸಲ್ಲಿ FSH ಆ್ಯಂಡ್ LH ಯಾವಾಗಲೂ ಹೈ ಇರುತ್ತೆ ಬಿಕಾಸ್ ಆಫ್ PCOD, ಆ್ಯಂಡ್ FSH ಯಾವಾಗಲೂ ಕಮ್ಮಿ ಇರೋದು. ಅದ್ರ ಜೊತೆಗೆ ಪ್ರೊಜೆಸ್ಟ್ರಾನ್ ಕಮ್ಮಿ ಇರೋದು. ಪ್ರೊಜೆಸ್ಟ್ರಾನ್ ಬೇಕು, ಬಟ್ ಪ್ರೊಜೆಸ್ಟ್ರಾನ್ ಯಾವಾಗಲೂ ಕಮ್ಮಿ ಇರೋದು. ಬಟ್ ಈಸ್ಟ್ರೋಜನ್ ಡಾಮಿನೆನ್ಸ್ ಬಾಡಿ, PCOD ಇದ್ದಂಥವ್ರಿಗೆ ಈಸ್ಟ್ರೋಜನ್ ತುಂಬ ಹೈ ಇರುತ್ತೆ. ಓಕೆ, LH ಹೈ ಇರುತ್ತೆ ಆ್ಯಂಡ್ ಈಸ್ಟ್ರೋಜನ್ ಕೂಡ ಹೈ ಇರುತ್ತೆ. ನನಗೆ ಹಾಗೇ FSH, LH, ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಎಲ್ಲ ಹಾರ್ಮೋನ್ಸು ತಕ್ಕತ್ತೈನೆ. ಅದ್ರ ಜೊತೆಗೆ AMH ಕೂಡ PCOD ಇದ್ದಿದ್ದರಿಂದ AMH ಯಾವಾಗಲೂ ಹೈ ಇರ್ತಾಯಿತ್ತು. ಇದ್ರ ಜೊತೆಗೆ ಥೈರಾಯ್ಡೂ ಯಾವಾಗಲೂ ಜಾಸ್ತಿ ಇರ್ತಾಯಿತ್ತು. ಬಟ್ ವಿಟಮಿನ್ D ಕಮ್ಮಿ ಇರ್ತಾಯಿತ್ತು ಆ್ಯಂಡ್ ಐರನ್ ಲೆವೆಲ್ಸ್ ಕಮ್ಮಿ ಇರ್ತಾಯಿತ್ತು ಯಾವಾಗಲೂ. ಯಾಕಂತಂತಂದರೆ PCOD ಇದ್ದಿದ್ದರಿಂದ ಹೆವಿ ಬ್ಲೀಡಿಂಗ್ ಆಗೋದು. ಫಸ್ಟು ಪಿರಿಯಡ್ಸೇ ಬರ್ತಾ ಇರಲಿಲ್ಲ, 7 ತಿಂಗಳಾದರೂ 8 ತಿಂಗಳಾದ್ರೂ ಪಿರಿಯಡ್ಸೇ ಬರಲ್ಲ. ಬಟ್ ಒಂದು ಸತಿ ಪಿರಿಯಡ್ಸ್ ಸ್ಟಾರ್ಟ್ ಆದರೆ ಸ್ಟಾಪ್ ಆಗಲ್ಲ. ಸೊ 45-60 ಡೇಸ್ವರೆಗೂ ಬ್ಲೀಡಿಂಗ್ ಆದರೆ ಹೆಂಗೆ ಬದುಕೋದು ಅಲ್ವಾ, ಫುಲ್ ಅನಿಮಿಕ್ ಆಗೋದು ಆ್ಯಂಡ್ ಲೋ ಐರನ್ ಆಗ್ತಾ ಇದ್ದಿದ್ದು. ಇದರ ಜೊತೆಗೆ 6 ಮಂತ್ಸು 8 ಮಂತ್ಸ್ವರೆಗೂ ಪಿರಿಯಡ್ಸ್ ಆಗ್ತಾ ಇರಲಿಲ್ಲ ಅಲ್ವಾ. ಸೊ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಅಂತ ಆಗುತ್ತೆ. ಅಂದರೆ ಎಂಡೋಮೆಟ್ರಿಯಮ್ ಅಂದರೆ ಗರ್ಭಾಶಯದ ಒಳಪದರ ತುಂಬ ದಪ್ಪ ಆಗ್ತಾಯಿತ್ತು. ಸೊ ಇದು ದಪ್ಪ ಆಗಿದ್ದು ಪಿರಿಯಡ್ಸ್ ಟೈಮಲ್ಲಿ ಏನು ಬ್ಲಡ್ ಆಚೆ ಬರುತ್ತಲ್ಲ, ಆವಾಗ ಬರಬೇಕಾದ್ರೆ ಕ್ಲಾಟ್ಸ್ ತುಂಬಾ ಕ್ಲಾಟ್ಸ್ ಬರ್ತಾಯಿತ್ತು. ಇದು ವರ್ಸ್ಟ್ ಸಿಚುವೇಶನ್ನಿಗೆ ಹೋಗಿ ಐರನ್ ಇನ್ಫ್ಯೂಷನ್ನು, ಹಾಸ್ಪಿಟಲೈಸೇಷನ್ನು ಆಗ್ತಾಯಿತ್ತು. ಓಕೆ, ಸೊ ಇದಿಷ್ಟರ ನಡುವೆ ನಾನು ಏನೇನೆಲ್ಲ ಟ್ರೀಟ್ಮೆಂಟ್ ತೊಗೊಂಡೆ ಅಂತಂತಂದರೆ, ಕನ್ಸೀವ್ ಆಗೋದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ತೊಗೊಂಡೆ ಅಂತಂದರೆ, ಫಸ್ಟು ಫಾಲಿಕ್ಯುಲರ್ ಸ್ಟಡಿ ಮಾಡಿಸಿದೆ, ಥೈರಾಯ್ಡ್ಗೆ ಮೆಡಿಸಿನ್ ತೊಗೊಂಡೆ, ಓವ್ಯುಲೇಷನ್ ಇಂಡಕ್ಷನ್ ಮಾಡಿಸಿದೆ, HCG ಇಂಜೆಕ್ಷನ್ಸ್ ತೊಗೊಂಡೆ, ಆ್ಯಂಡ್ ಓವರಿಯನ್ ಡ್ರಿಲ್ಲಿಂಗ್ ಮಾಡಿಸಿದೆ. ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು, ಓವರಿಯನ್ ಡ್ರಿಲ್ಲಿಂಗ್ ಮಾಡಿಸಿದ್ರು. ಸೊ ಓವರಿಯನ್ ಡ್ರಿಲ್ಲಿಂಗ್ ಮಾಡಿಸ್ಕೊಂಡೆ, ಲ್ಯಾಪ್ರೋಸ್ಕೋಪಿ ಮಾಡಿಸಿದೆ, HSG ಮಾಡಿಸಿದೆ, ಲ್ಯಾಪ್ರೋಹಿಸ್ಟರೋಸ್ಕೋಪಿ ಮಾಡಿಸಿದೆ. ಪ್ರತಿ ಸತಿ ನನಗೆ ಕನ್ಸೀವ್ ಆದಂಗೆ ಸಿಮ್ಟಮ್ಸ್ ಎಲ್ಲ ಇರ್ತಾಯಿತ್ತು, ಆದರೆ ಕನ್ಸೀವ್ ಆಗಿರ್ತಾ ಇರಲಿಲ್ಲ. ಸೊ PCOD ಇದ್ದಿದ್ದರಿಂದ ಓವ್ಯುಲೇಷನ್ ಯಾವಾಗ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ, ಫರ್ಟೈಲ್ ವಿಂಡೋ ಯಾವಾಗ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ, ಕನ್ಸೀವ್ ಆಗಿದೀನೋ ಇಲ್ವೋ ಅನ್ನೋದನ್ನು ಗೊತ್ತಾಗ್ತಾ ಇರಲಿಲ್ಲ. ಸೊ ಹಗಲೆಲ್ಲ DNC ಮಾಡಿದ್ದಾರೆ, ಸುಮಾರಷ್ಟು ಸತಿ DNC ಮಾಡಿದ್ದಾರೆ. ಆ್ಯಂಡ್ IUI ಮಾಡಿಸಿದೆ, IUIನೂ ಕೂಡ ಫೇಲ್ ಆಗಿದೆ. ಓಕೆ, ಇದಿಷ್ಟು ಟ್ರೀಟ್ಮೆಂಟ್ಸು ಕನ್ಸೀವ್ ಆಗೋದಕ್ಕೆ ನಾನು ತೊಗೊಂಡಿದ್ದಂಥದ್ದು. ಹೆವಿ ಬ್ಲೀಡಿಂಗ್ ಯಾವಾಗಲೂ ಹೆವಿ ಬ್ಲೀಡಿಂಗ್ ಆಗ್ತಾಯಿತ್ತು. ಆ್ಯಂಡ್ ಇರ್ರೆಗ್ಯುಲರ್ ಬ್ಲೀಡಿಂಗ್ ಯಾವಾಗ ಬೇಕೋ ಆವಾಗ, ಸ್ಪಾಟಿಂಗ್ ಯಾವಾಗ ಬೇಕೋ ಆವಾಗ ಬ್ಲೀಡಿಂಗ್ ಆಗ್ತಾಯಿತ್ತು. ಇಲ್ಲಾಂತಂದರೆ ಬರ್ತಾನೆ ಇರಲಿಲ್ಲ, ಪಿರಿಯಡ್ಸೇ ಬರ್ತಾ ಇರಲಿಲ್ಲ. ಪಿರಿಯಡ್ಸ್ ಬಂತು ಅಂದ್ರೂ ತುಂಬಾ ಹೆವಿ ಆಗಿ ಕ್ಲಾಟ್ಸ್ ಎಲ್ಲ ತುಂಬಾ ಹೋಗ್ತಾಯಿತ್ತು. ಸೊ ಇದರಿಂದ ಏನಾಗುತ್ತೆ, ನನಗೆ ಆಗ್ತಾಯಿದ್ದು ಅನಿಮಿಯಾ ಆಗ್ತಾಯಿತ್ತು, ಲೋ ಐರನ್ ಆಗ್ತಾಯಿತ್ತು. ನಡೀತಾ ಇದ್ದಾಗಲೇ ತಲೆ ತಿರುಗಿ ಬಿದ್ದೋಗ್ಬಿಡ್ತಿದೆ. ಲಿಟ್ರಲಿ ನಾನು ಬಿದ್ದಿದ್ದೀನಿ. ಸ್ಟೆಪ್ಸ್ ಹತ್ತಕ್ಕಾಗ್ತಾ ಇರಲಿಲ್ಲ, ನನ್ನ ಕೈಯಲ್ಲಿ ಏನು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಎಂಡ್ ಆಫ್ ದಿ ಡೇ ಫುಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಕೊಂಡು ನನಗೆ ಐರನ್ ಇನ್ಫ್ಯೂಷನ್ ಮಾಡಿಸ್ತಾಯಿದ್ರು, ಸಪ್ಲಿಮೆಂಟ್ಸ್ ಕೊಡ್ತಾಯಿದ್ರು ಕಂಟಿನ್ಯೂಸ್ ಆಗಿ. ಅದ್ರ ಜೊತೆಗೆ ನನಗೆ ಪಿರಿಯಡ್ಸ್ ರೆಗ್ಯುಲರ್ ಆಗಲಿ, ಬ್ಲೀಡಿಂಗ್ ಪ್ಯಾಟರ್ನ್ ಸೆಟ್ ಆಗಲಿ ಅಂತ ನಾನು ಯಾವ್ಯಾವ ಹೆಂಗೆ ಡಾಕ್ಟರ್ನ ಚೇಂಜ್ ಮಾಡ್ತಿದ್ದೆ, ಹಾಗೆ ಅವರು ಪ್ರತಿ ಡಾಕ್ಟರ್ನ ಚೇಂಜ್ ಮಾಡಿದಾಗ 3 ಮಂತ್ಸಿಗೆ ನಿಮ್ಮದು ಪ್ಯಾಟರ್ನ್ ಸೆಟ್ ಆಗಲಿ ಅಂತ 21 ಟ್ಯಾಬ್ಲೆಟ್ಸ್ ಪಿಲ್ಸ್ ಬರುತ್ತಲ್ಲ ಅದನ್ನು ಕೊಡ್ತಾ ಇದ್ದಿದ್ದು.
ಸೊ ದಟ್ ನನಗೆ ಒಂದು ಪೀರಿಯಡ್ಸ್ ಪ್ಯಾಟರ್ನ್ ಸೆಟ್ ಆಗಲಿ, ಅದಾದಮೇಲೆ ನ್ಯಾಚುರಲ್ ಆಗಿ ಬರಬಹುದು ಅಂತ ಇನಿಷಿಯಲಿ ಕೊಟ್ಟರು. ಅದಾದಮೇಲೆ ಯಾವಾಗ ಸೆಟ್ ಆಗಲಿಲ್ಲ ಅಂದರೆ ಒಂದು ಪ್ಯಾಟರ್ನ್ ಸೆಟ್ ಆಗಲಿಲ್ಲ ನನ್ನ ಬಾಡಿನಲ್ಲಿ ಅಂದವಾಗ, ಸೊ ಇಟ್ಸ್ ಬೆಟರ್ ಟು ಟ್ರೈ ಫಾರ್ ಪ್ರೆಗ್ನೆನ್ಸಿ. ನನಗೆ ಆಲ್ರೆಡಿ ಮಗು ಬೇಕು ಅಂತ ಸ್ಟಾರ್ಟ್ ಆಗಿತ್ತಲ್ವ. ಸೊ ಹಾಗಾಗಿ ಓಕೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಣ ಅಂತಂತ ಹೇಳಿ ಆ 3 ತಿಂಗಳು ಟ್ಯಾಬ್ಲೆಟ್ಸ್ ಕೊಡೋದು ಸ್ಟಾಪ್ ಮಾಡಿ, ನೆಕ್ಸ್ಟ್ ತಿಂಗಳು ಓವಲ್ಯೂಷನ್ ಇಂಡಕ್ಷನ್ನು ಅಥವಾ ಫಾಲಿಕ್ಯುಲರ್ ಸ್ಟಡಿನೂ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು. ಈ ಎಲ್ಲ ಪ್ರಾಬ್ಲಮ್ಸಿಗೆ ನಾನು ಬರೀ ಇಂಗ್ಲೀಷ್ ಮೆಡಿಸಿನ್ ಮಾತ್ರ ತೊಗೊಂಡಿಲ್ಲ. ಅಂದರೆ ಬ್ಲೀಡಿಂಗ್ ಸ್ಟಾಪ್ ಮಾಡೋದಕ್ಕೆ ಆ್ಯಂಡ್ ಪೀರಿಯಡ್ಸ್ ರೆಗ್ಯುಲರ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಕನ್ಸೀವ್ ಆಗೋದಕ್ಕೆ ಬರೀ ಇಂಗ್ಲೀಷ್ ಮೆಡಿಸಿನ್ ಅಲ್ಲ, ನಾನು ಆಯುರ್ವೇದಿಕ್ ಟ್ರೈ ಮಾಡಿದ್ದೀನಿ. ಯುನಾನಿ ಅಂತಂತಾರಲ್ಲ, ಯುನಾನಿ ಮೆಡಿಸಿನ್ಸ್ನ ಟ್ರೈ ಮಾಡಿದ್ದೀನಿ. ಯುನಾನಿನಲ್ಲಿ ಲಿಟ್ರಲಿ ಸೊಪ್ಪುಗಳನ್ನ ಕೊಟ್ಟಿದ್ದರು. ಓಕೆ, ಅದನ್ನು ಸೊಪ್ಪಿಂದು ಪುಡಿ ಥರ ಕೊಟ್ಟಿದ್ದರು. ಅದನ್ನು ಹಾಲಿಗೆ ಹಾಕ್ಕೊಂಡು ಕುಡಿ, ನೀರಿಗೆ ಹಾಕ್ಕೊಂಡು ಕುಡಿ, ಅದೆಲ್ಲನೂ ಮಾಡಿಬಿಟ್ಟೆ. ಅದ್ರ ಜೊತೆಗೆ ಆಯುರ್ವೇದಿಕ್ಕಲ್ಲಿ ವಮನ ಕ್ರಿಯೆ ಮಾಡಿಸಿದ್ದೀನಿ, ವಿರೇಚನ ಮಾಡಿಸಿದ್ದೀನಿ, ಪಂಚಕರ್ಮ ಮಾಡಿಸಿದ್ದೀನಿ, ಆಯಿಲ್ ಮಸಾಜ್, ಬಸ್ತಿ ಇದೆಲ್ಲನೂ ಮಾಡಿಸಿದ್ದೀನಿ. ಓಕೆ, ಈ ಎಲ್ಲ ಟ್ರೀಟ್ಮೆಂಟ್ಸು ಆಯುರ್ವೇದಿಕ್ ಟ್ರೀಟ್ಮೆಂಟ್ಸು ಓಕೆ ತುಂಬ ಹಾರಿಬಲ್ ಇರುತ್ತೆ. ಹಾರಿಬಲ್ ಅಂದರೆ ಹಾರಿಬಲ್. 3 ದಿವಸದವರೆಗೂ ಬರೀ ತುಪ್ಪ ಕುಡಿಸ್ತಾರೆ. ಬರೀ ತುಪ್ಪ ನೀನು ಕುಂತ್ರು ನಿಂತ್ರೂ ಬರೀ ತೇಗು. ಅದು ಏನು ಚೆನ್ನಾಗಿರೋ ತುಪ್ಪ ಅಲ್ಲ, ಹಳೇ ತುಪ್ಪ. ಎಷ್ಟು ಹಳೇ ತುಪ್ಪ ಅಂದರೆ ವಾಸನೆ ಬರುತ್ತೆ ಅದು, ಆಯಿತಾ? ಅಷ್ಟು ಹಳೇ ತುಪ್ಪ. ಮೆಡಿಸಿನಲ್ ವ್ಯಾಲ್ಯೂಸ್ ಆವಾಗ ಜಾಸ್ತಿ ಇರುತ್ತೆ. ಎಷ್ಟು ಹಳೆ ತುಪ್ಪ ಇರುತ್ತೆ ಅಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಜಾಸ್ತಿ ಇರುತ್ತಂತೆ. ಅದಕ್ಕೆ ಹರ್ಬ್ಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಪ್ರಾಸೆಸ್ ಮಾಡಿ ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋಕ್ಕೆ ಕೊಡ್ತಾರೆ. ಓಕೆ, ನಾನು ಇದೊಂದು ಎಕ್ಸಾಂಪಲ್, ಒಂದು ಸಣ್ಣದು ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ವಿರೇಚನ ವಮನ ಕ್ರಿಯೆ ಒಳಗೆ ತುಂಬ ಲೆಂತಿ ಪ್ರಾಸೆಸ್ ಇದೆ. ಓಕೆ, ಇದನ್ನೆಲ್ಲನೂ ಮಾಡಿಸ್ಕೊಂಡಿದ್ದೀನಿ ಆಯುರ್ವೇದಿಕ್ ಮೆಡಿಸಿನಲ್ಲಿ. ಯುನಾನಿನಲ್ಲಿ ಪೌಡರು, ಹಾಲಿಗೆ ಹಾಕ್ಕೊಂಡು ಕುಡಿ, ನೀರಿಗೆ ಹಾಕ್ಕೊಂಡು ಕುಡಿ, ಅದೇ ಅಲ್ಲ. ಹೋಮಿಯೋಪತಿಕಲ್ಲಿ ಇದೇ ಸಣ್ಣದು ವೈಟ್ ಕಲರ್ ಬೌಲ್ಸ್ ಕೊಡ್ತಾರೆ ಗೊತ್ತಾ? ಬೆಳಗ್ಗೆ ಚೀಪ್ ಬೇಕು, ಬಾಯಿಗೆ ಹಾಕೊಂಡ್ಬಿಟ್ರೆ ಆಯಿತು, ಮೆಲ್ಟಾಗಿ ಹೋಗುತ್ತೆ ಅದು. ಸೊ ಈ ಥರ ಹೋಮಿಯೋಪತಿಕ್ ಮೆಡಿಸಿನ್ನು ಬೇರೆ ಬೇರೆ ಊರಲ್ಲಿ ಇದ್ದಿದ್ದನ್ನು ಕೊರಿಯರ್ ಮಾಡಿಕೊಂಡು ಮೆಡಿಸಿನ್ ತರಿಸ್ಕೊಂಡು ತೊಗೊಂಡಿದ್ದೀನಿ ಪೀರಿಯಡ್ಸ್ ರೆಗ್ಯುಲರ್ ಆಗೋದಕ್ಕೆ ಆ್ಯಂಡ್ ಕನ್ಸೀವ್ ಆಗೋದಕ್ಕೆ. ಅಂದರೂ ನಥಿಂಗ್ ವರ್ಕ್ಡ್. ಆ್ಯಂಡ್ ಈ ಎಲ್ಲ ಮೆಡಿಸಿನ್ನ ನಾನು ಬರೀ ಶಾರ್ಟ್ ಪೀರಿಯಡ್ವರೆಗೂ ಏನು ತೊಗೊಂಡಿಲ್ಲ, ಆಯಿತಾ? ಕೆಲವೊಂದಿಷ್ಟು ಮೆಡಿಸಿನ್ನು 4 ಇಯರ್ಸ್ವರೆಗೂ ತೊಗೊಂಡಿದ್ದೀನಿ. ಹೋಮಿಯೋಪತಿಕ್ ಮೆಡಿಸಿನ್ನು 2 ಇಯರ್ಸ್ವರೆಗೂ ತೊಗೊಂಡಿದ್ದೀನಿ. ಆಯುರ್ವೇದಿಕ್ ಮೆಡಿಸಿನ್ನು 2 ಇಯರ್ಸ್ 3 ಇಯರ್ಸ್ವರೆಗೂ ತೊಗೊಂಡಿದ್ದೀನಿ. ಓಕೆ, ಅದ್ರ ಜೊತೆಗೆ ಊರ ಕಡೆಗೆ ಒಬ್ಬರು, ಈಗ ಹಳ್ಳಿ ಕಡೆಗೆ ಗೊತ್ತಲ್ಲ ಔಷಧಿ ಕೊಡ್ತಾರೆ ಅಂತಂತ ಹೇಳ್ತಾರಲ್ಲ, ಈಗ ಲೈಕ್ ಪೈಲ್ಸಿಗೆ ಆಗಿರ್ಬೋದು, ಇನ್ನು ಕಾಲು ನೋವಿಗೆ ಆಗಿರ್ಬೋದು, ಹೀಗೆ ತಮ್ಮದೇ ಆದಂತಹ ಒಂದು ಸೊಪ್ಪು ಕೊಡ್ತಾ ಇರ್ತಾರಲ್ಲ, ಹಾಗೆ ನನಗೊಂದು ಗಿಡ ತೋರಿಸಿದ್ರು. ಸೊ ಆ ಗಿಡದ ಸೊಪ್ಪನ್ನು ಬೆಳಗ್ಗೆ ಹೋಗಿ ಹಾಕ್ಕೊಂಡು ಬಂದು ಅದನ್ನು ಕಲ್ಲಲ್ಲಿ ಕೊಟ್ಟು ಲಿಟ್ರಲಿ ಅದರದ್ದು ರಸ ಹಿಂಡಿ ಆ ರಸನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋಕ್ಕೆ ಹೇಳಿದರು ನನಗೆ. ಅದನ್ನು ಕೂಡ ಮಾಡಿದ್ದೀನಿ. ಅದನ್ನು ಎಷ್ಟು ಆಲ್ಮೋಸ್ಟ್ ಒಂದು ತಿಂಗಳು 2 ತಿಂಗಳವರೆಗೂ ಎವ್ರಿ ಸಿಂಗಲ್ ಡೇ ನನಗೆ ತೊಗೊಳೋದಕ್ಕೆ ಹೇಳಿದ್ದು. ಸೊ ಡೈಲಿ ಬೆಳಗ್ಗೆ ಅದನ್ನು ತೊಗೊತಾ ಇದ್ದೆ. ಓಕೆ, ಅದು ಯಾವ ಸೊಪ್ಪು ಅನ್ನೋದು ನನಗೆ ಗೊತ್ತಿಲ್ಲ, ಯಾವ ಗಿಡ ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲೋ ಒಂದು ಇದ್ದಿದ್ದ ಗಿಡನ, ಅದು ಎಲ್ಲೂ ಇರಲಿಲ್ಲ. ಅದು ಗಿಡ ಎಲ್ಲೋ ಒಂದೇ ಒಬ್ಬರು ಮನೆ ಕಂಪೌಂಡ್ ಮೇಲೆ ಇದ್ದಿದ್ದು. ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಹೋಗಿ ನಾನು ತಮ್ಮ ಕಿತ್ತಿ ತೊಗೊಂಬಂದು ಕೊಡೋನು. ಪಾಲಿಪ್ಸ್ ಆಯಿತು. ನನಗೆ ಎಂಡೋಮೆಟ್ರಿಯಮ್ ಕ್ಲಿಯರ್ ಆಗ್ತಾ ಇರಲಿಲ್ಲ ಅಲ್ಲ, ಅಂದರೆ ಪ್ರತಿ ತಿಂಗಳು ಪೀರಿಯಡ್ಸ್ ಬರಲ್ಲ. ಸೊ ಪೀರಿಯಡ್ಸ್ ಬರಲ್ಲ, ಹಾಗಾಗಿ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಯಾವಾಗ ಇದು ಅನ್ಹೆಲ್ದಿ ಆಗಿ ಗ್ರೋ ಆಗುತ್ತೆ ಆವಾಗ ಪಾಲಿಪ್ಸ್ ಆಗುತ್ತೆ ಕೆಲವೊಂದಿಷ್ಟು ಜನಕ್ಕೆ ಅಂತಂತ ಹೇಳ್ತಾರೆ. ಸೊ ನನಗೆ ಆ ಥರ ಪಾಲಿಪ್ಸ್ ಆಗಿತ್ತು. ಬಟ್ ಗಾಡ್ಸ್ ಗ್ರೇಸ್ ಅದು ಒಂದು ನ್ಯಾಚುರಲ್ಲಾಗಿ ತಾನೇ ಹೊರಗಡೆ ಬಂತು. ಬಟ್ ಹೊರಗೆ ಬರಬೇಕಾದ್ರೆ ನಾನು ತಿಂದಂತಹ ನೋವು ನನಗೆ ಬಾಯಲ್ಲಿ ಹೇಳೋದಕ್ಕಾಗಲ್ಲ, ಬರೆಯೋದಕ್ಕೂ ಆಗಲ್ಲ. ಹೇಗೆ ಹೇಳಿದ್ರೆ ನನಗಾಗಿರೋ ನೋವನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ಹೇಗೆ ಹೇಳಬೇಕನ್ನೋ ಸತ್ಯವಾಗಲೂ ನನಗೆ ಗೊತ್ತಿಲ್ಲ. ಅಷ್ಟು ನೋವಾಗಿತ್ತು ಅದು. ನನ್ನ ಬಾಡಿ ಲಿಟ್ರಲಿ ಪಾಲಿಪ್ನ ಎಕ್ಸ್ಪೆಲ್ ಮಾಡಿರೋದು ಅಂತ ಹೇಳಿದ್ರು ಡಾಕ್ಟ್ರು. ಇಟ್ ವಾಸ್ ಸೋ ಹಾರಿಬಲ್. ಪಾಲಿಪ್ ರಿಲೇಟೆಡೇ ಒಂದು ವಿಡಿಯೋ ಇದೆ ನಂದು. ಸೊ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಥ್ರೆಟ್ನಿಂಗ್ ಇತ್ತು ಅಂತ ಹೇಳಿ ಸಿಚುವೇಶನ್ನು. ಇದಿಷ್ಟು ಆದ ಮೇಲೆ ಕಂಪ್ಲೀಟಾಗಿ ನಾನು
ಐ ವಾಸ್ ಡನ್ ಆ್ಯಂಡ್ ಡಸ್ಟೆಡ್ ಅನ್ನುವಂತಹ ಸಿಚುವೇಶನ್ ಬಂದುಬಿಟ್ಟಿದೆ. ಸೊ ಹಾಗಾಗಿ ಎಲ್ಲ ಟ್ರೀಟ್ಮೆಂಟ್ನೂ ಸ್ಟಾಪ್ ಮಾಡಿದೆ. IUIನೂ ಫೇಲ್ ಆಗಿಬಿಟ್ಟಿತ್ತು. ಸೊ ಡಾಕ್ಟರ್ಸ್ ಏನೇನೆಲ್ಲ ಹೇಳಿದ್ದಾರೆ ಎಲ್ಲನೂ ಮಾಡಿದ್ದೀನಿ, ಬಟ್ ಯಾವುದೂ ವರ್ಕ್ ಆಗಿಲ್ಲ. ಆಯುರ್ವೇದಿಕ್ ಆಯಿತು, ಹೋಮಿಯೋಪತಿಕ್ ಆಯಿತು, ಯುನಾನಿ ಆಯಿತು, ಇಂಗ್ಲೀಷ್ ಮೆಡಿಸಿನ್ ಆಯಿತು, ಯಾವುದೂ ಕೆಲಸ ಮಾಡ್ತಾಯಿಲ್ಲ. ನನಗೆ ಯಾವುದರಿಂದನೂ ಸಕ್ಸಸ್ ಸಿಗ್ತಿಲ್ಲ. ಸೊ ನಾನೇನು ಬರೀ 1 ತಿಂಗಳು ತೊಗೊಂಡೆ, 2 ತಿಂಗಳು ತೊಗೊಂಡೆ ಹಾಗೆ ಮಾಡಿಲ್ಲ. 8 ಲಾಂಗ್ ಇಯರ್ಸ್ ನಾನು ತೊಗೊಂಡಿರೋದು ಮೆಡಿಸಿನ್ಸು. ಯಾವುದೂ ವರ್ಕ್ ಆಗಿಲ್ಲ ಅಂತಂದರೆ ಮನುಷ್ಯಗೆ ನಂಬಿಕೆ ಅನ್ನೋದು ಹೇಗೆ ಬರುತ್ತೆ? ಹೋಪ್ಸ್ ಕಳ್ಕೊಂಡ್ಬಿಡ್ತೀವಲ್ವ. ಸೊ ದಟ್ಸ್ ವಾಟ್ ಹ್ಯಾಪಂಡ್. ನಾನು ಕಂಪ್ಲೀಟಾಗಿ ಹೋಪ್ಸ್ ಝೀರೋ ಆಯಿತು. ಎಲ್ಲ ಟ್ರೀಟ್ಮೆಂಟ್ಸಿಗೂ ಫುಲ್ ಸ್ಟಾಪ್ ಇಟ್ಟು ನಾನು ಮನೆಯಲ್ಲಿನೇ ಯೋಗ, ವಾಕು, ಆಮೇಲೆ ಬ್ರಿಸ್ಕ್ ವಾಕ್ ಮಾಡ್ತಾಯಿದ್ದೆ, ಯೋಗ ಮಾಡ್ತಾಯಿದ್ದೆ, ಪ್ರಾಣಾಯಾಮ ಮಾಡ್ತಾಯಿದ್ದೆ, ಡಯಟ್ ಫುಲ್ ಕಂಪ್ಲೀಟ್ ಡಯಟ್, ಸ್ಟ್ರಿಕ್ಟ್ ಡಯಟ್ನ ಫಾಲೋ ಮಾಡಿದೆ. ಅದು ಮಾಡಿದಾಗಿ ಇದನ್ನೆಲ್ಲ ರುಟೀನನ್ನು ಆಲ್ಮೋಸ್ಟ್ ನಾನು 1.5 ಇಯರ್ಸ್ವರೆಗೂ ಮಾಡಿದ್ದೀನಿ. ಸೊ ಆ ಪಿರಿಯಡಲ್ಲಿ ಇದೆಲ್ಲ ಮಾಡಿ ಆದಮೇಲೆ ಟ್ರೈ ಮಾಡಿದವಾಗ ನಾನು ಕನ್ಸೀವ್ ಆಗಿದ್ದು. ಸೊ ಇಟ್ ಈಸ್ ಕಂಪ್ಲೀಟ್ಲಿ ನ್ಯಾಚುರಲ್ ಕಾನ್ಸೆಪ್ಷನ್. ಓಕೆ, ಬಟ್ ಯಾವುದು ನನಗೆ ಹೆಲ್ಪ್ ಆಯಿತು ಅಂತ ಸತ್ಯವಾಗಲೂ ನನಗೆ ಗೊತ್ತಿಲ್ಲ. ನಾನು ಆಯುರ್ವೇದಿಕ್ ಮೆಡಿಸಿನೂ ತೊಗೊಂಡಿದ್ದೀನಿ, ಹೋಮಿಯೋಪತಿಕ್ ಮೆಡಿಸಿನೂ ತೊಗೊಂಡಿದ್ದೀನಿ, ಬಾಡಿ ಪ್ಯೂರಿಫಿಕೇಷನ್, ಈಗ ಏನು ಆಯುರ್ವೇದಿಕ್ ಮೆಡಿಸಿನ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನು ತೊಗೊಂಡಿದ್ದೀನಲ್ಲ ಅದರಿಂದ ಬಾಡಿ ಪ್ಯೂರಿಫೈ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದು ವರ್ಕ್ ಆಯಿತಾ, ಯಾವುದು ವರ್ಕ್ ಆಯಿತು ನನಗೆ ಸತ್ಯವಾಗಲೂ ಗೊತ್ತಿಲ್ಲ. ಬಟ್ ನಾನು ಒಂದು ಬ್ರೇಕ್ ತೊಗೊಂಡು ಮನೆಯಲ್ಲಿ ನಾನೆಲ್ಲ ಮಾಡಿದ ಮೇಲೆ ಆವಾಗ ಕನ್ಸೀವ್ ಆಗಿರೋದು. ಓಕೆ, ಬಟ್ ಕನ್ಸೀವ್ ಆದಮೇಲೆ ಏನಾಯಿತು, 5th ಮಂತಲ್ಲಿ ಮಿಸ್ಕ್ಯಾರೇಜ್ ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್ಮು ಸಬ್ಕ್ರಾನಿಕ್ ಹೆಮಟೋಮಾ. ಕನ್ಸೀವ್ ಆಗಿ 1.5 ಮಂತಿಗೆ ಒಂದು ಸತಿ ಆಯಿತು. ಅದಾದಮೇಲೆ ನೆಕ್ಸ್ಟು ಮಿಸ್ಕ್ಯಾರೇಜ್ ಆಗೋಯಿತು. ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಆವಾಗಲೂ ಅಷ್ಟೇ, ಫಸ್ಟ್ ಟ್ರೈಮೆಸ್ಟ್ರಲ್ಲಿನೇ ಆಯಿತು ಒಂದು ಸತಿ. ಅದಾದಮೇಲೆ ಸೆಕೆಂಡ್ ಟ್ರೈಮೆಸ್ಟರ್ ಸ್ಟಾರ್ಟ್ ಆದಮೇಲೆ ಅಂದರೆ ಅರೌಂಡ್ 4th or 5th ಮಂತಲ್ಲಿ ಮತ್ತೆ ತಿರ್ಗಿ ಸಬ್ಕ್ರಾನಿಕ್ ಹೆಮಟೋಮಾ ಆಯಿತು. ಸೊ 2 ಸತಿನೂ ಸಬ್ಕ್ರಾನಿಕ್ ಹೆಮಟೋಮಾ ಆದವಾಗ ನನಗೆ ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಬರೀ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು. ಅದಾದಮೇಲೆ ಪ್ರೊಜೆಸ್ಟ್ರಾನ್ ವೆಜೈನಲ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು. ಅಂದರೆ ವೆಜೈನಾನಲ್ಲಿ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಇಟ್ಕೋಬೇಕು ರಾತ್ರಿ ಮಲ್ಕೋಬೇಕಾದ್ರೆ. ಬಟ್ ಇವೆರಡು ಆಪ್ಷನ್ ಕೊಟ್ಟಿದ್ರು ಮತ್ತೆ ನನಗೆ ಹೆಮಟೋಮಾ ಆಗಿತ್ತಲ್ವ. ಸೊ ನೆಕ್ಸ್ಟ್ 4th 5th ಮಂತಲ್ಲಿ ಹೆಮಟೋಮಾ ಆದವಾಗ ಪ್ರೊಜೆಸ್ಟ್ರಾನ್ ಇಂಜೆಕ್ಷನನ್ನು ಸಜೆಸ್ಟ್ ಮಾಡಿದರು. ಈ ಪ್ರೊಜೆಸ್ಟ್ರಾನ್ ಇಂಜೆಕ್ಷನು 15 ಡೇಸಿಗೆ ಒಂದು ಸತಿ ನನಗೆ ತೊಗೊಳೋದಕ್ಕೆ ಹೇಳಿದರು. ಹಿಪ್ಸಿಗೆ ತೊಗೊಳಕ್ಕೆ ಹೇಳ್ತಿದ್ರು. ಸಿಕ್ಕಾಪಟ್ಟೆ ನೋವಾಗ್ತಿತ್ತು. ಅದನ್ನು ತೊಗೊಂಬಂದಿದ್ದ ದಿವಸ 3-4 ದಿವಸ ನನಗೆ ಕೂತ್ಕೊಂಡ್ರೆ ಎಲ್ಲ ಹಿಪ್ಸ್ ಪೇನ್ ಆಗೋದು. ಸೊ ಫಸ್ಟ್ ಇವತ್ತು ಈ ಕಡೆ ತೊಗೊಂಡಿದ್ದೀನಿ ಅಂತಂದರೆ 15 ಡೇಸ್ ಆದಮೇಲೆ ಮತ್ತೆ ಹೋಗಬೇಕಲ್ವ, ಆವಾಗ ಈ ಕಡೆ ತೊಗೋತಾ ಇದ್ದೆ. ಲಿಟ್ರಲಿ ನೋವು ಆಗ್ತಾಯಿತ್ತು. 15 ಡೇಸ್ವರೆಗೂ ನೋವು ಅನ್ನೋಂಗೆ ಆಗ್ತಾಯಿತ್ತಿದ್ದು. ಸೊ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ನು, ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸು, ಪ್ರೊಜೆಸ್ಟ್ರಾನ್ ವೆಜೈನಲ್ ಟ್ಯಾಬ್ಲೆಟ್ಸು ತೊಗೊಂಡಿದ್ದೆ ಸಬ್ಕ್ರಾನಿಕ್ ಹೆಮಟೋಮಾ ಆದವಾಗ. ನೆಕ್ಸ್ಟು GDM ಸ್ಟಾರ್ಟ್ ಆಯಿತು. ಸೊ GDM ಬಂದವಾಗ ಇನ್ಸುಲಿನ್ ಸ್ಟಾರ್ಟ್ ಮಾಡಿಬಿಟ್ರು ಫಸ್ಟು. ಯಾಕಂತಂದರೆ ನಾನು ಫುಡ್ ಕಂಟ್ರೋಲ್ ಮಾಡಿದ ಮೇಲೆ ಚೆಕ್ ಮಾಡಿಕೊಂಡ್ರೂ ಕೂಡ ಶುಗರ್ ಲೆವೆಲ್ಸ್ ಜಾಸ್ತಿನೇ ಇತ್ತು. ಸೊ ಹಾಗಾಗಿ ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇನ್ಸುಲಿನ್ ಜೊತೆಗೆ ಟ್ಯಾಬ್ಲೆಟ್ಸೂ ಕೊಡ್ತಾಯಿದ್ದು. ಬೆಳಗ್ಗೆ ಒಂದು 10 ಯೂನಿಟ್ಸು, ನೈಟ್ ಒಂದು 10 ಯೂನಿಟ್ಸು ತೊಗೊತಾ ಇದ್ದೆ. ಅದ್ರ ಜೊತೆಗೆ ಟ್ಯಾಬ್ಲೆಟ್ಸ್. UTI ಆಗಿತ್ತು. ಇದೂ ಸುಮಾರು ದಿವಸದವರೆಗೂ ನನಗೆ UTI ಕಮ್ಮಿನೇ ಆಗ್ತಾ ಇರಲಿಲ್ಲ. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನು ಫಸ್ಟು ಟ್ರೈಮೆಸ್ಟ್ರಲ್ಲಿ ಇರಲಿಲ್ಲ ನನಗೆ, ಆಯಿತಾ. ಸೆಕೆಂಡ್ ಟ್ರೈಮೆಸ್ಟ್ರಿಂದ ಸ್ಟಾರ್ಟ್ ಆಗಿ ಸುಮಾರು ಒಂದು 3-4 ತಿಂಗಳು UTI ಫೀಲಿಂಗು, UTIದು ಸಿಂಪ್ಟಮ್ಸೇ ಇತ್ತು ನನಗೆ. ಸುಸು ಮಾಡೋ ಹಂಗಾಗೋದು, ಅದೇನು ಬೇಬಿ ವೇಟಿಂದ ಆಗ್ತಾ ಇತ್ತು ಅಥವಾ ನಿಜವಾಗ್ಲೂ UTIಯಿಂದ ಆಗ್ತಾ ಇದೆನೋ ಅನ್ನೋದೇ ನನಗೆ ಡೈಲಮಾ ಇರೋದು. ಯಾವಾಗಲೂ ಡಾಕ್ಟರ್ ಹತ್ರ ಹೋದರೆ ಡಾಕ್ಟರ್ ಏನಂತ ಹೇಳೋರು, ಚೆನ್ನಾಗಿ ನೀರು ಕುಡೀರಿ ಅಂತ ಮಾತ್ರ ಹೇಳೋರು. ಚೆನ್ನಾಗಿ ನೀರು ಕುಡಿ, ಜ್ಯೂಸ್ ಲಿಕ್ವಿಡ್ಸ್ ತೊಗೊಳ್ಳಿ ಅಂತಂತ ಹೇಳಿದ್ದು. ಸೊ ದ್ಯಾಟ್ UTI ಆದಮೇಲೂ ಮೆಡಿಸಿನ್ ಕೊಟ್ಟರು. ಫಸ್ಟು ಇನಿಷಿಯಲ್ ಡೇಸಲ್ಲಿ ಮೆಡಿಸಿನ್ ಕೊಟ್ಟರು. ಅದಾದಮೇಲೆ ಲಿಕ್ವಿಡ್ಸ್ನ ಜಾಸ್ತಿ ತೊಗೊಳ್ಳಿ, ಫ್ಲೂಯಿಡ್ ಇಂಟೇಕ್ ಜಾಸ್ತಿ ಮಾಡಿ ಅಂತಂತ ಹೇಳಿದ್ರು. ಸೊ ಮಾಡಿದೆ. ಬಟ್ ಜಾಸ್ತಿ ನೀರಿರೋ ಅಂಥದ್ದನ್ನು ತೊಗೊಂಡ ತಕ್ಷಣ ಕಂಟಿನ್ಯೂಸ್ ಆಗಿ ಹಗಲಲ್ಲ ಸುಸು ಮಾಡೋದಕ್ಕೆ ಹೋಗ್ತಾಯಿದ್ದೆ.
ಅದು ಕಾಮನ್. ನೆಕ್ಸ್ಟು ನಾರ್ಮಲ್ ಡೆಲಿವರಿ ಆಗೋದೇ ಇಲ್ಲ ನಿಮಗೆ, ಸಿ ಸೆಕ್ಷನ್ನೇ ಮಾಡಿಸ್ಕೋಬೇಕಾಗುತ್ತೆ. ಯಾಕಂದರೆ ನಿಮಗೆ GDM ಇದೆ, ಮಗು ಕಾಂಪ್ರಮೈಸ್ ಆಗುತ್ತೆ, ಮಗು ಉಳಿಯೋದಿಲ್ಲ ನಾರ್ಮಲ್ ಡೆಲಿವರಿ ಟ್ರೈ ಮಾಡಿದ್ರೆ. ಆ್ಯಂಡ್ ಮಗು ನಿಮ್ಮದು ತುಂಬ ದೊಡ್ಡದಾಗಿ ಬೆಳ್ಕೊಂಬಿಟ್ಟಿದೆ. ಸೊ ಶೋಲ್ಡರ್ಸು ಸ್ಟಕ್ ಆಗುತ್ತೆ, ಮಗುನ ಉಳಿಸೋದಕ್ಕಾಗೋದಿಲ್ಲ. ಸೊ ಸಿ ಸೆಕ್ಷನ್ ಅಂತ ಹೇಳಿದ್ರು. ಓಕೆ, ಸೊ ಸಿ ಸೆಕ್ಷನ್ ಆಯಿತು. ಸೊ ಸಿ ಸೆಕ್ಷನ್ ಆದಮೇಲೆ ಇಮಿಡಿಯೇಟಾಗಿ ಬ್ರೆಸ್ಟ್ ಮಿಲ್ಕ್ ಬರಲಿಲ್ಲ, ಮಗು ಲ್ಯಾಚ್ ಮಾಡಲಿಲ್ಲ. ಆ್ಯಂಡ್ ಮಗುಗೆ ಕ್ಯಾಲ್ಶಿಯಮ್ ಆ್ಯಂಡ್ ಮ್ಯಾಗ್ನೀಷಿಯಮ್ ಡೆಫಿಷಿಯನ್ಸಿ ಇತ್ತು ಅಂತ ಮಗುಗೆ ಫಿಟ್ಸ್ ಬರುತ್ತಲ್ಲ, ಹಾಗೆ ಫಿಟ್ಸ್ ಬಂದವ್ರ ಥರ ಆಯಿತು. ಸೊ ಕರ್ಕೊಂಡೋಗಿ NICUನಲ್ಲಿ ಅಡ್ಮಿಟ್ ಮಾಡಿದ್ವಿ. NICUನಲ್ಲಿ ಅಡ್ಮಿಟ್ ಮಾಡಿದ್ಮೇಲೆ ನಮಗೆ ಒಂದೇ ಸತಿ ಅಲ್ಲಿ ಹೋಗಿ ಮೀಟ್ ಮಾಡೋಕ್ಕೆ ಬಿಡ್ತಾ ಇದ್ದಿದ್ದು. ಸೊ ಮಗು ಒಂದು ಕಡೆಗೆ, ನಾನು ಒಂದು ಕಡೆಗೆ. ನನಗೆ ಹಾಲು ಬರ್ತಾಯಿಲ್ಲ. ಸೊ ಅವರಲ್ಲಿ ಫಾರ್ಮುಲಾ ಮಿಲ್ಕ್ನ ಚೆನ್ನಾಗಿ ರೂಢಿ ಮಾಡಿಸಿದ್ರು. ಸೊ ಅದಾದಮೇಲೆ ಸಿ ಸೆಕ್ಷನ್ ಆಗೋದಕ್ಕೆ ಇನ್ನೊಂದು ರೀಸನ್ ಹೇಳಿದರು ಡಾಕ್ಟ್ರು. ಸ್ಕ್ಯಾನಲ್ಲಿ ಗೊತ್ತೇ ಆಗಲಿಲ್ಲ ದಟ್ ಮಗುವಿನ ಕತ್ತಿನ ಸುತ್ತ ಕಾರ್ಡ್ ಇದೆ ಅಂತ, ಕಾರ್ಡ್ ಅರೌಂಡ್ ನೆಕ್ ಅಂತೆ. ನಮಗೆ ಗೊತ್ತಿಲ್ಲ, ಸ್ಕ್ಯಾನಿಂಗಲ್ಲೂ ಗೊತ್ತಾಗಿಲ್ಲ. ಬಟ್ ಸೆಕ್ಷನ್ ಮಾಡಿ ಮಗುನ ಆಚೆ ತೆಗೆದ್ರಲ್ವ, ಆವಾಗಲೇ ಗೊತ್ತಾಗಿರೋದು, ಆಯಿತಾ. ಸೊ ಸೆಕ್ಷನ್ ಮಾಡಿದ್ದಕ್ಕೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರು ಡಾಕ್ಟರ್. ಹುಟ್ಟಿದ್ಮೇಲೆ ನನ್ನ ಮಗಳಿಗೆ ಸ್ಪ್ಲಿಟ್ ಐಸ್ ಇತ್ತು, ಅಂದರೆ ಒಂದು ಕಣ್ಣು ಈ ಕಡೆಗೆ, ಒಂದು ಕಣ್ಣು ಈ ಕಡೆಗೆ. ಡೆಲಿವರಿ ಆದಮೇಲೂ ನನ್ನ ಪೀರಿಯಡ್ಸ್ ಯಾವತ್ತೂ ರೆಗ್ಯುಲರ್ ಆಗಲಿಲ್ಲ. ಇರ್ರೆಗ್ಯುಲರ್ ಆಗಿ ಬ್ಲೀಡಿಂಗ್ ಆಗೋದು, ಹೆವಿ ಬ್ಲೀಡಿಂಗ್ ಆಗೋದು, ಸ್ಪಾಟಿಂಗ್ ಆಗೋದು ತುಂಬಾ ಆಗ್ತಾಯಿತ್ತು. ಸೊ ಮೆರೆನಾ ಹಾಕಿಸ್ಕೊಂಡೆ. ಮೆರೆನಾ ಈಸ್ ಅ ಬೆಸ್ಟ್ ಆಪ್ಷನ್ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಬಟ್ ನನಗೆ ಆಲ್ರೆಡಿ ಮಗು ಆಗಿತ್ತಲ್ಲ, ಸೊ ಯೂಟ್ರಸ್ ತೆಗೆದ್ಬಿಡಿ ಅಂತಂತ ಹೇಳಿದೆ. ನನಗೆ ಬೇಡ, ತೆಗೆದ್ಬಿಡಿ, ಜನ್ಮ ಅಲ್ಲ 7 ಜನ್ಮಕ್ಕಾಗೋಷ್ಟು ಈ ಯೂಟ್ರಸ್ಸಿಂದ ನಾನು ಅನುಭವಿಸ್ಬಿಟ್ಟಿದ್ದೀನಿ, ಐ ಆಮ್ ಡನ್ ವಿತ್ ಇಟ್, ನನಗೆ ಬೇಡ ತೆಗೀರಿ ಅಂತ ಹೇಳಿದೆ. ಬಟ್ ಡಾಕ್ಟರು ಇಲ್ಲ, ಮೆರೆನಾ ನಿಂಗೆ ವರ್ಕ್ ಆಗಬಹುದು, ಲೆಟ್ಸ್ ಸಿ, ನೋಡೋಣ ಅಂತಂತ ಹೇಳಿ ಮೆರೆನಾ ಹಾಕಿದ್ರು. ಸೊ ಆ್ಯಸ್ ಆಫ್ ನೌ ಮೆರೆನಾ, ಐ ಆಮ್ ವೆರಿ ಹ್ಯಾಪಿ ವಿತ್ ಮೆರೆನಾ. ಇದಿಷ್ಟು ಟ್ರೀಟ್ಮೆಂಟ್ ಆಪ್ಷನ್ಸ್: ಹೋಮಿಯೋಪತಿಕ್, ಆಯುರ್ವೇದಿಕ್, ಇಂಗ್ಲೀಷ್ ಮೆಡಿಸಿನ್, ಯುನಾನಿ ಆ್ಯಂಡ್ ಊರ ಕಡೆ ಕೊಡುವಂತಹ ಸೊಪ್ಪು ಸದೆ ಎಲ್ಲನೂ ತಿನ್ನಾಯಿತು. ಅದ್ರ ಜೊತೆಗೆ ಪೂಜೆಗಳು ಏನೇನೆಲ್ಲ ಮಾಡಿರ್ಬೋದು ಅಂತ ಯೋಚನೆ ಮಾಡಿ. ನಾಗರ ಪೂಜೆ ಮಾಡಿದ್ದೀನಿ, ಓಕೆ. ಅಶ್ವತ್ಥ ಪೂಜೆಗೆ ಒಂದು ಶ್ಲೋಕ ಹೇಳ್ಕೊಟ್ಟಿದ್ರು. ಆ ಶ್ಲೋಕ ಹೇಳ್ಕೊಂಡು 41 ಟೈಮ್ಸ್ 41 ಪ್ರದಕ್ಷಿಣೆ ಹಾಕೋಕ್ಕೆ ಹೇಳಿದರು. ಅದನ್ನು ಏನು ಬೆಳಗ್ಗೆ 4 ಗಂಟೆಗೆ, ಓಕೆ, ಬೆಳಗ್ಗೆ 4 ಗಂಟೆಗೆ ಸ್ನಾನ ಮಾಡಿ, ತಲೆ ಸ್ನಾನ ಮಾಡಿ ಹೋಗಿ 41 ಪ್ರದಕ್ಷಿಣೆ ಹಾಕೋದಕ್ಕೆ ಹೇಳಿದರು. ಅದನ್ನು ಕೂಡ ಮಾಡಿದ್ದೀನಿ, ಆಯಿತಾ. ಆ್ಯಂಡ್ ಆಂಜನೇಯ ಪೂಜೆ ಮಾಡೋದಕ್ಕೆ ಹೇಳಿದರು. ಆಂಜನೇಯ ಪೂಜೆನ ಬೇರೆ ಯಾರ ಮುಖನೂ ನೋಡಬಾರ್ದಂತೆ, ಯಾರ ಮುಖ ನೋಡದೆ ಡೈರೆಕ್ಟಾಗಿ ಹೋಗಿ ಆಂಜನೇಯನ ಮುಖ ನೋಡ್ಕೊಂಡು ಬರಬೇಕಂತೆ. ಅದನ್ನು ಮಾಡೋಕ್ಕೆ ಹೇಳಿದರು. ಅದು ಎಷ್ಟೋ ಅದನ್ನು ಸುಮಾರು ದಿವಸ ಮಾಡಿದೆ, ನೆನಪಿಲ್ಲ ನನಗಲ್ಲೇ. ಅದನ್ನು ಮಾಡಿದ್ದೀನಿ. ಆ್ಯಂಡ್ ಒದ್ದೆ ಬಟ್ಟೆ ಪ್ರದಕ್ಷಿಣೆ ಹಾಕೋದಕ್ಕೆ ಹೇಳಿದರು. ಯಾವ ಟೆಂಪಲ್ಲು, ಕೃಷ್ಣನ್ ಟೆಂಪಲ್ ಯಾವುದು ನೆನಪಾಗ್ತಿಲ್ಲ, ಅಲ್ಲಿ ಒದ್ದೆ ಬಟ್ಟೆನಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೆ ಹೇಳಿದ್ರು. ಓಕೆ, ಅಲ್ಲಿರೋ ಬಾವಿನಲ್ಲಿ ಇರೋ ನೀರನ್ನು ಸ್ನಾನ ಮಾಡಿ ಒದ್ದೆ ಬಟ್ಟೆಯಿಂದ ದೇವಸ್ಥಾನ ಪ್ರದಕ್ಷಿಣೆ ಹಾಕೋಕ್ಕೆ ಹೇಳಿದರು. ನನಗೂ ನನ್ನ ಗಂಡನಿಗೂ ಇಬ್ಬರು ಮಾಡಿದ್ವಿ. ಅದಾದಮೇಲೆ ಹೆಜ್ಜೆ ನಮಸ್ಕಾರ. ನಾನು ಯಲ್ಗೂರು ಆಂಜನೇಯ ಸ್ವಾಮಿನ ತುಂಬಾ ನಂಬ್ತೀನಿ. ಅದನ್ನು ಎಷ್ಟು ಹೆಜ್ಜೆ ನಮಸ್ಕಾರ ಅಲ್ಲ, ಏನು ಮಾಡಿದ್ರು ಕಮ್ಮಿ. ಆ್ಯಂಡ್ ತಿರುಪತಿ ತಿಮ್ಮಪ್ಪಂಗೂ ನಾನು ಹರಕೆ ಕಟ್ಕೊಂಡಿದ್ದೆ, ನನ್ನ ಮಗು ಜೊತೆಗೆ ನಿನ್ನ ಬೆಟ್ಟ ಹತ್ತೀನಿ ಅಂತಂತ ಹೇಳಿ ಅದನ್ನೂ ಮಾಡಿದೆ. ಆ್ಯಂಡ್ ಒಬ್ಬರು ಗುರೂಜಿ ಹೇಳಿದರು, ಅನಾಥ ಆಶ್ರಮದಲ್ಲಿರೋ ಮಕ್ಕಳಿಗೆ ಕಾಲು ತೊಳೆದು ಪೂಜೆ ಮಾಡಿ ನಿಮ್ಮ ಕೈಲಾದಷ್ಟು ಅವ್ರಿಗೆ ಕೊಟ್ಟು ಅವ್ರ ಕಡೆ ಆಶೀರ್ವಾದ ತೊಗೊಂಬನ್ನಿ. ಅದನ್ನೂ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಕಡೆಯವ್ರಿಗೆ ಗೊತ್ತಿರುತ್ತೆ, ನರಗುಂದದಲ್ಲಿ ಕಾಮಣ್ಣಂದು ಪೂಜೆ ಮಾಡುವಾಗ ತೊಟ್ಲು ಕೊಡ್ತಾರೆ, ಆಯಿತಾ. ತೊಟ್ಲು ತೊಗೊಂಡು ಬಂದು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಅಂತ ಹೇಳಿದರು. ಅದನ್ನು ಮಾಡಿದ್ದೀನಿ. ಆ್ಯಂಡ್ ದಾನ
ದಾನ ಕೊಡೋಕ್ಕೆ ಹೇಳಿದರು, ದಾನ ಕೊಟ್ಟಿದ್ದೀನಿ. ಉಪವಾಸ ಮಾಡೋಕ್ಕೆ ಹೇಳಿದರು, ಪ್ರತಿ ಮಂಗಳವಾರ ಉಪವಾಸ ಮಾಡ್ತಾಯಿದ್ದೆ. ಯಾವ ದೇವರು ಕಂಡುಬಿಟ್ಟು ನನಗೆ ಗೊತ್ತಿಲ್ಲ. ಇದರೆಲ್ಲದರ ಜೊತೆಗೆ ನನಗೆ ಸ್ಲಿಪ್ ಡಿಸ್ಕ್ ಆಗಿತ್ತು. ಮಗು ಇಲ್ಲ, ಏನೂ ಇಲ್ಲ, ಇನ್ನೂ ನಮ್ಮ ಫ್ಯಾಮ್ಲಿನೇ ಸ್ಟಾರ್ಟ್ ಆಗಿಲ್ಲ, ಸ್ಲಿಪ್ ಡಿಸ್ಕ್ ಆಗಿತ್ತು. ಸ್ಲಿಪ್ ಡಿಸ್ಕ್ ಅಂತ ಏನು ಅಂತ ಒಂದು ಸ್ವಲ್ಪ ನೋಡಿ ಗೊತ್ತಾಗುತ್ತೆ. ಕಂಪ್ಲೀಟ್ ಬೆಡ್ ರಿಡನ್ ಆಗಿಬಿಟ್ಟಿದ್ದೆ ನಾನು. ಅದು ಒಂದು ದೊಡ್ಡ ಇಶ್ಯೂ ಆಗಿಬಿಟ್ಟಿತ್ತು. ಯಾರಿಗೂ ಬೇಡ, ಎಲ್ಲರೂ ಚೆನ್ನಾಗಿರಲಿ ಅಂತ ವಿಶ್ ಮಾಡ್ತೀನಿ. ನನಗಾಗಿದ್ದು ಯಾರಿಗೂ ಆಗಬಾರ್ದು. ಸ್ಲಿಪ್ ಡಿಸ್ಕ್ ಆದರೆ ಫುಲ್ ಬೆಡ್ ರಿಡನ್. ನನಗೆ ವಾಶ್ರೂಮಿಗೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಲಿಟ್ರಲಿ ನನ್ನ ಗಂಡ ಚೇರಲ್ಲಿ ಕೂರಿಸ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ತಿದ್ರು ಗೊತ್ತಾ. ಅವಾಗೂ ಯಾರೂ ಇರಲಿಲ್ಲ. ಇದೇ ದೊಡ್ಡ ಲಿಸ್ಟು. ನಾನು ಏನೇನೆಲ್ಲ ಆಯಿತು, ಏನೇನೇನೆಲ್ಲ ಟ್ರೀಟ್ಮೆಂಟ್ ತಗೊಂಡೆ ಅಂತ. ಸ್ಲಿಪ್ ಡಿಸ್ಕ್ ಬಗ್ಗೆ ಯಾರಿಗಾದರೂ ಮಾಹಿತಿ ಬೇಕಾದರೆ ಕೇಳಿ. ಖಂಡಿತವಾಗ್ಲೂ ಯಾರಿಗಾದ್ರೂ ನಿಮ್ಮ ಸುತ್ತ ಇರೋವಂಥ ಜನರಲ್ಲಿ ಯಾರಿಗಾದ್ರೂ ಸ್ಲಿಪ್ ಡಿಸ್ಕ್ ಆಗಿ ಅವ್ರಿಗೇನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಆಪ್ರೇಷನ್ನೇ ಲಾಸ್ಟ್ ಆಪ್ಷನ್ ಅಂತ ಯಾರಿಗಾದರೂ ಹೇಳಿದರೆ ದಯವಿಟ್ಟು ಒಂದು ಕಾಮೆಂಟ್ ಹಾಕಿ. ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ಆಪ್ರೇಷನ್ ಒಂದೇ ಸೊಲ್ಯೂಷನ್ ಅಲ್ಲ ಸ್ಲಿಪ್ ಡಿಸ್ಕ್ಗೆ. ಯಾಕಂದರೆ ನಾನು ಸರಿಯಾಗಿದ್ದೀನಿ, ಆಪ್ರೇಷನ್ ಇಲ್ದಿರ ಅಂತಂತಂದರೆ ನೀವು ಸರಿಯಾಗ್ಬೋದು. ಯಾರಿಗಾಗಿರಿದೆ ಅವರು ವಿತೌಟ್ ಆಪ್ರೇಷನ್ ಖಂಡಿತವಾಗ್ಲೂ ಸರಿಯಾಗ್ಬೋದು. ಒಂದು ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಸೊ ಸ್ಲಿಪ್ ಡಿಸ್ಕ್ ಆಗಿ ಯಾರಿಗಾದ್ರೂ ತೊಂದರೆ ಆಗಿತ್ತು ಅಂತಂತಂದರೆ ಖಂಡಿತವಾಗ್ಲೂ ಒಂದು ಕಾಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಉತ್ತರ ಕೊಡ್ತೀನಿ. ಓಕೆ. ಆ್ಯಂಡ್ ಇದನ್ನು ಬಿಟ್ಟು ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.